ನಿಧಾನಕ್ಕೆ ಬಟ್ಟು ಧಾರಾಳವಾಗಿ ಬಳಸ್ಕೊಂಡು ಹೋಗು ಎಲ್ರಿಗೂ. ಆಯ್ತಮ್ಮ. ಅಜ್ಜಿ, ನೀವು ಅಗ್ರಜನ್ ಪಕ್ಕ ಕೂತ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಯಾಕೆಂದ್ರೆ ನೀವು ಅಗ್ರಜನ್ ಪಕ್ಕ ಕೂತ್ಕೊಂಡು ಊಟ ಮಾಡಿರೋದ್ನ ನನಗೆ ಬುದ್ಧಿ ಬಂದಾಗ ನೋಡೇ ಇಲ್ಲ. ಇಲ್ಲ, ನಾನು ಇಲ್ಲೇ ಕೂರೋದು. ಯಾಕೆ ಸಾಹಿತ್ಯ ಮಕ್ಳ ತರ ಆಡ್ತಾ ಇದ್ಯಾ? ಬಾ, ಸಾರ್ಥಕ್ ಪಕ್ಕ ಕೂತ್ಕೋ. ಸರಿ ಬೇಡ ಬಿಡು, ಪಿಕ್ಕಿ ಪಕ್ಕ ಕೂತ್ಕೋ. ವಿಕ್ಕಿ ಏನು ಬೇಡ, ಅವಳಲ್ಲೇ ಕುತ್ಕೊಳ್ಳಿ. ಅಯ್ಯೋ, ಯಾಕೆ ಎಲ್ಲರೂ ಈ ತರ ಮಾತಾಡ್ತೀರಾ? ಅವಳ ಅಲ್ಲೇ ಕೂತ್ಕೊಳ್ಳಿ ಬಿಡಿ. ಅವರೊಂಥರ ಕಲ್ಲು ಗೊಂಬೆ ಇದ್ದಂಗೆ. ಏನ್ ಎಲ್ಲ ಸೇರ್ಕೊಂಡು ನನ್ನ ಮೇಲೆ ಕಾಮಿಡಿ ಮಾಡ್ತಾ ಇದ್ದೀರಾ? ಸಾಹಿತ್ಯ ಅದೇನು ಸುಮ್ಮನೆ ಸೈಲೆಂಟ್ ಆಗಿ ಬಾಯಿ ಮುಚ್ಕೊಂಡು ಊಟ ಮಾಡು. ಬಾಯಿ ಮುಚ್ಕೊಂಡು ಹೆಂಗೆ ಆಗಿರುತ್ತೆ ತಿನ್ನೋದು? ಸೆಟಪ್ ಎಲ್ಲ ಸಖತ್ತಾಗಿದೆ ತಾನೆ. ನಾನು ಹೇಳಿಲ್ವಾ ಅಕ್ಕ ತಂಗಿರ್ ಬಂದು ಹೀಗೆ ಮಾಡ್ತಾರೆ ಅಂತ? ಹಾಗೆ ಮಾಡಿದಾರೆ ನೋಡಿ. ವೇದಾಂತ್, ಏನಿದು? ಎಲ್ಲ ಅನ್ನದಾಸು ಕೂತಿರ್ತಾರಲ್ಲ, ಹಾಗೆ ಕೂತಿದ್ದೀರಾ. ಡೈನಿಂಗ್ ಟೇಬಲ್ ಇರ್ಲಿಲ್ವಾ? ಗಾಡ್ ಬಿಲೀವ್ ಇಟ್. ಸುಹಾಸಿನಿ, ಇದು ಬಾಳೆ ಎಲೆ ಊಟ. ಅದಕ್ಕೆ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ಬೇಕಾ? ಹಾಗಲ್ಲ ಸುಹಾಸಿನಿ, ಎಲ್ಲರೂ ಒಟ್ಟಿಗೆ ಕೂತು ನೆಲದ ಮೇಲೆ ಬಾಳೆ ಎಲೆ ಊಟ ಮಾಡಿದ್ರೆ ಆ ಸಂತೋಷನೇ ಬೇರೆ. ಆಮೇಲೆ ಹೊಟ್ಟೆ ತುಂಬ ತೃಪ್ತಿಯಾಗೋಷ್ಟು ಊಟ ಮಾಡಬಹುದು. ನಮ್ಮನೇಲಂತೂ ವಾರಕ್ಕೊಂದ್ಸಲ ಬಾಳೆ ಎಲೆ ಊಟನ ತಪ್ಸೋದೇ ಇಲ್ಲ. ಇದೊಳ್ಳೆ ಕಾಮಿಡಿ ಅನ್ಸತ್ತೆ. ನನಗಿದೆಲ್ಲ ಅಭ್ಯಾಸ ಇಲ್ಲ. ಐ ಆಮ್ ನಾಟ್ ಕಂಫರ್ಟಬಲ್. ಆ ಥರ ಏನೂ ಆಗಲ್ಲ ಸುಹಾಸಿನಿ. ಬೇಕಿದ್ರೆ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ನೀವು ಬರ್ತೀರಿ ಅಂತಾನೆ ಎಲ್ಲ ಬಡಿಸಿ ರೆಡಿ ಮಾಡಿದ್ದೀವಿ. ಕೂತ್ಕೊಳ್ಳಿ. ನಾನಿನ್ನೂ ಬಂದೇ ಇಲ್ಲ, ಆಗ್ಲೇ ಎಲ್ಲ ಬಡ್ಸಿಟ್ಟಿದ್ದೀರಾ. ಎಲ್ಲೇ ತೊಳೆದಿದ್ಯಾ ಇಲ್ವೋ ಅದು ಗೊತ್ತಿಲ್ಲ, ಹೈಜೀನ್ ಆಗಿದ್ಯಾ ಅದು ಗೊತ್ತಿಲ್ಲ. ಆ ಮೊಸರನ್ನ, ಚಿತ್ರಾನ್ನ, ಸ್ವೀಟು, ಛಿಚಿ, ನೋಡ್ತಿದ್ರೆ ಅಸಹ್ಯ ಅನಿಸ್ತಿದೆ. ಎಷ್ಟಕ್ಕೂ ನನಗೆ ಏನು ಇಷ್ಟ ಇಲ್ಲ ಕೇಳ್ಬಿಟ್ಟು ಬಡಿಸಿದ್ರಾ? ನಿಂದು ಅತಿ ಆಯ್ತು ಸುಹಾಸಿನಿ. ನಿಮ್ಮ ಅಮ್ಮ ಕೂತ್ಕೊಂಡು ಊಟ ಮಾಡ್ತಾ ಇಲ್ವಾ? ನನ್ಗೆ ಏನಾದ್ರು ತುತ್ತು ತಿನ್ಸ್ಬೇಕು ಅಂತ ಅನ್ಸ್ತಾ ಇದೆ. ಅಯ್ಯ ನಿನ್ನ, 4 ಸರಿ ಹೊಟ್ಟೆ ಬಿರಿಯೋ ತನಕ ತಿಂದು ಇವಾಗ ಯಾರಾದ್ರೂ ತಿನ್ಸಿದ್ರೆ ಚೆನ್ನಾಗಿರ್ತಿತ್ತು ಅಂತೇನೆ. ಸುಮ್ಮನೆ ಪಾಪ ಕಣ್ಣು ಹಾಕ್ಬೇಡ. ಅಯ್ಯೋ ಸುಮ್ನಿರಮ್ಮ ನೀನು. ನೀನ್ ಹಿಂಗ ಅಂದು ಅಂದ್ರೆ ಡೈನೋಸರಸ್ ತರ ಬೆಳ್ಕೊಂಡಿರೋದು. ಬಾಯಿ ಮುಚ್ಕೊಂಡು ಇಟ್ಕೊಳೆ. ಅಂಜಿ ಪುಟ್ಟ, ನಾನ್ ತಿನ್ನಿಸ್ತೀನಿ. ಅಂಜು, ನಿನಗೆ ಯಾರಾದ್ರೂ ಹೀಗೆ ತಿನ್ನಿಸ್ತಿರೋದು ನೋಡ್ತಿದ್ರೆ ನನಗೂ ಯಾರಾದ್ರೂ ಬಂದು ಹೀಗೆ ತಿನ್ನಿಸ್ಬೇಕು ಅಂತ ಅನಿಸ್ತದೆ. ಅಮೂಲ್ಯ, ಅವನಿಗೊಂದು ತಿನ್ಸಮ್ಮ.
ಆಕ್ಚುಲಿ ನಾನು ಅಯ್ಯೋ ತಿನ್ಸು ಅಮ್ಮ. ತಿನ್ಸು ನೋಡಿ ನಗ್ನಿ. ತಿನ್ಸೆ ನಾನು ಇದನ್ನೆಲ್ಲ ನೋಡ್ಲಿ ಅಂತ ಮೊದಲೇ ಪ್ಲಾನ್ ಮಾಡ್ಕೊಂಡು ಮಾಡಿದ್ದಾರೆ ಅನ್ಸುತ್ತೆ. ಅಸಹ್ಯ. ಥೂ. ಸಾಹಿತ್ಯ ಯಾಕೆ ಹುಡುಗಿಂಗೆ ದೊಡ್ಡಾಯ್ತು? ಆ ಪ್ರಾಣಿ ಹಾಗೆ ನೀನು ಸುಮ್ಮನಿರು. ಸುಹಾಸಿನಿ, ನೀವು ಊಟ ಮಾಡಲ್ವಾ? ನನಗೆ ಯಾಕೋ ಊಟ ಮಾಡೋ ಮನ್ಸಿಲ್ಲ. ಹಳೆ ಮುಕ್ಕಿ, ಇವತ್ತೇ ತಿನ್ಸ್ತೀಯ ತಾನೆ? ರೌಡಿ ನಗ್ನಿ, ನಾವು ಒಂದು ತಿನ್ಸು ಅಂತ ಅಂದಿದ್ದು, ನೀನ್ ನೋಡಿದ್ರೆ ಮೂರ್ ತುತ್ತು ತಿನ್ಸ್ಬಿಟ್ಟಲ್ಲ. ಸುಮ್ಮನಿರೋದಕ್ಕಿನ ಆ ಎಕ್ಸೈಟ್ಮೆಂಟ್ ಅಲ್ಲಿದಲ್ಲ ಆಗತ್ತೆ ಕಣೋ. ಆ ಎಕ್ಸೈಟ್ಮೆಂಟ್ ನಂಗೆ ಒಂದ್ಸಲಿನೂ ತಿನ್ಸ್ಲಿಲ್ವಲ್ಲ ನೀನು? ಹಾ ನಿಮಗೆ ಹಳೆವೆಲ್ಲ ಮರ್ತೋಗಿರ್ಬೇಕು ಸರ್. ತಗೊಳ್ಳಿ ತಿನ್ನಿ. ಫ್ರೀ ಆರ್ತಿಯವ್ರೆ, ಏನ್ರಿ ಹಿಂಗ್ ತಿಂತಿದ್ದೀರಾ? ನನ್ಗೂ ತಿನ್ಸ್ರಿ. ನೀನು ಅಯ್ಯೋ, ಎಲ್ಲ ನೀವೇ ತಿನ್ಸ್ಕೊಂಡ್ಬಿಟ್ರೆ ನಮಗೆ ಯಾರು ತಿನ್ಸೋರು? ಯಾಕೆ ಪೇಚಾಡ್ತಿದ್ಯಾ? ಒಂದು ನಿಮಿಷ ಇರು. ನನಗೊಂದು ಅನಿಸ್ತಿದ್ಯಪ್ಪ, ಇವತ್ತು ನಾನೇ ಎಲ್ರಿಗೂ ಕೈ ತುತ್ತು ಹಾಕ್ತೀನಿ. ಹಾ ಕೊಡಿ ಎಲೆ ಕಡೆ. ಅಯ್ಯೋ ಅಮ್ಮ, ಈ ಎಲೆ ಇಷ್ಟು ದೊಡ್ಡ ಎಲ್ಲ ಸಾಕಾಗುತ್ತೆ. ತಗೋ. ಹಂಗಂತ್ಯಾ? ವಿಧಾನ್, ಮೊದಲನೇ ತುತ್ತು ನಿನಗೆ. ಅಮ್ಮ ಅಮ್ಮಮ್ಮ ಒಂದು ನಿಮಿಷ, ನೀವೆಲ್ಲರಿಗೂ ಹೋಗಿ ಕೈ ತೂತು ಹಾಕೋದು ಬಹಳ ಕಷ್ಟ ಆಗುತ್ತೆ. ಒಂದ್ ಕೆಲಸ ಮಾಡೋಣ, ನೀವು ನನಗೆ ತಿನ್ಸಿದ್ರಲ್ವಾ, ನಾನು ಅಜ್ಜಿಗೆ ತಿನ್ನಿಸ್ತೀನಿ. ಅಜ್ಜಿ ಸಾರ್ಥಕಿಗೆ ತಿನ್ನಿಸ್ಲಿ, ಅದು ಹಾಗೆ ಕಂಟಿನ್ಯೂ ಆಗ್ತಿರ್ಲಿ. ಎಲ್ಲರಿಗೂ ನಿಮ್ ಕೈ ತೂತು ರೀಚ್ ಆದಾಗೂ ಆಗುತ್ತೆ, ಚೆನ್ನಾಗೂ ಇರುತ್ತೆ. ಚೆನ್ನಾಗಿರುತ್ತೆ. ಯಾ ಚೆನ್ನಾಗಿದೆ. ಹೌದೌದು, ಚೆನ್ನಾಗಿರುತ್ತೆ. ಅಜ್ಜಿ, ವೇದಾಂತ, ಇದೇ ಮೊದಲನೇ ಸಲ ಕಣೋ ನೀನು ನನಗೆ ತುತ್ತು ತಿನ್ನಿಸ್ತಾ ಇರೋದು. ತಿನ್ನೆ. ಅಣ್ಣ ಅಪ್ಪ ಇದ್ದಾರೆ. ಅಪ್ಪ ನೋಡಿ ಬಿಗ್ರ, ನೀ ಚಿಕ್ಕವನಿದ್ದಾಗ ನಾನು ನಿನಗೆ ಕೈ ತುತ್ತು ಕೊಡ್ತಾ ಇದ್ದೆ. ಈಗ ಮತ್ತೆ ಆ ಕಾಲ ಬಂತು ನೋಡು. ಅಗ್ರಜ ಹೆಂಗಿದೆ ನೆಂಟಿ? ಹೂ ಕಣಪ್ಪ, ಜಗತ್ತಿಲ್ಲರೋ ಶ್ರೇಷ್ಠವಾದ ಹೆಂಡತಿರಲ್ಲಿ ನೀನೇನ್ರೆ ಮೊದಲು.
ನಾನು ಯಾವತ್ತೂ ಈ ರೀತಿ ಕೈ ತೂತಿಂದ ಇರಲಿಲ್ಲ. ತುಂಬಾನೇ ಖುಷಿ ಆಗ್ತದೆ. ತೃಪ್ತಿಯಾಗಿ ಊಟ ಮಾಡಪ್ಪ. ವೇದಾಂತ, ನಮ್ಮನೆಯಲ್ಲೂ ಅಂಜಲಿ ಮತ್ತೆ ಅದಿತಿ ಯಾವಾಗ್ಲೂ ಹೀಗೆ ಕೈ ತೂತ್ ಕೊಡ್ತಾ ಕೊಡ್ತಾರೆ, ಊಟ ಮುಗಿಸ್ಬಿಡ್ತಾರೆ. ಹೌದೌದು, ಈ ತರ ತಿಂದು ತಿಂದು ನಮ್ಮ ವಿಳ್ಳ ಕುಂಬಳಕಾಯಿ ಆಗಿರೋದು. ಮಾತಾಡ್ಬೇಡ ಇಡಿಯಟ್. ಅಯ್ಯೋ, ಈಗ ನಾನೇನ್ ಮಾಡ್ದೆ ಅಂತ ನಂಗೆ ಬೈತಿದ್ದೀರಾ ಅತ್ತೆ? ಹೇಳಿದಕ್ಕಿಂತ ಜಾಸ್ತಿ ಮಾಡ್ತೀಯ ಅಂತಾನೆ ಬೈತಿರೋದು. ಅಲ್ಲ, ನಿನ್ಗೆ ಹೇಳ್ದಷ್ಟು ಕೇಳಕ್ ಏನ್ ಪ್ರಾಬ್ಲಮ್? ಅಲ್ಲ, ಈಗ ಏನಾಯ್ತು? ಓಹೋ, ನಿನಗೇನು ಗೊತ್ತೇ ಇಲ್ಲ ಅಲ್ಲ? ಎಲ್ಲ ಆಗ್ತಿರೋದು ನಿನ್ನಿಂದಾನೆ ಅಲ್ಲ? ಪವರ್ ತೆಗೆಯೋ ಉಸಾಬರಿ ನಿನಗೆ ಯಾಕೆ ಬೇಕಿತ್ತು? ಎಲ್ಲ ಅದರಿಂದಾನೆ ಹಾಳಾಗಿತ್ತು. ಯೂಸ್ ಆಗುತ್ತೆ ಅಂತಾನೆ ಹಾಗೆ ಮಾಡಿದೆ, ಆದ್ರೆ ಹಾಗಾಗ್ಲಿಲ್ಲ. ಯೂಸ್ ಅಲ್ಲ, ಪ್ರಾಬ್ಲಮ್ಮೇ ಜಾಸ್ತಿ ಆಗಿರೋದು. ಛೀ, ಅಲ್ಲಿ ನಡೆದಿದ್ದು ನಾನು ನೆನೆಸ್ಕೊಂಡ್ರೆ ಅಸಹ್ಯ ಅನ್ಸತ್ತೆ. ಒಬ್ರಿಗೊಬ್ರು ಊಟ ಮಾಡ್ಸೋದಂತೆ, ಇದಕ್ಕಿಂತ ಅನ್ಹೈಜಿನಿಕ್ ಬೇರೆ ಇದೆಯಾ? ಎಲ್ಲ ಒಪ್ಪಿಗೆ ಕೊಟ್ಟಿರೋದು ನಿಮ್ಮ ಮಕ್ಕಳೇ ಅತ್ತೆ. ಅದನ್ನ ನಾನು ನೋಡಿದ್ದೀನಿ. ಆ ಕ್ಷಣದಲ್ಲಿ ಅವರೆಲ್ಲ ನನ್ನ ಮಕ್ಕಳೇನ ಅಂತ ಅನುಮಾನ ಬಂತ. ಸಾರಿ ಅತ್ತೆ, ಎಲ್ಲರೂ ಒಟ್ಟಿಗೆ ಅಂತ್ಯಾಕ್ಷರಿ ಆಡ್ತಿದ್ದೀವಿ ನೋಡಿ, ಸಹಿಸಕ್ಕಾಗಿಲ್ಲ ನಂಗೆ. ಯಾರಿಗೊತ್ತು ಎಲ್ಲ ಸೇರಿ ಹೀಗೆ ಮಜಾ ಮಾಡ್ತಾರೆ ಅಂತ. ಎಲ್ಲೆಲ್ಲರೂ ಆಪರ್ಚುನಿಸ್ಟ್ಗಳೇ, ಏನೇ ಆದ್ರೂ ಅದನ್ನ ತಮ್ಗೆ ಹೇಗೆ ಬೇಕೋ ಹಾಗೆ ಟರ್ನ್ ಮಾಡ್ಕೊಳ್ತಾರೆ. ನೋಡಕ್ಕೆ ಇನ್ನೋಸೆಂಟ್ ತರ ಕಾಡಿದ್ರು ತುಂಬಾ ಕಿಲಾಡಿಗಳು. ನಂಗೂ ಈಗೀಗ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಿದೆ ಅತ್ತೆ. ನಿನಗೆ ಪೂರ್ತಿ ಅರ್ಥ ಆಗೋಷ್ಟರಲ್ಲಿ ಪ್ರಳಯನೇ ಆಗೋಗಿರುತ್ತೆ. ನಮ್ಮ ಮನೇಲಿ ಎಲ್ಲರೂ ತುಂಬಿಕೊಂಡು ನನ್ನನ್ನ ಇರಿಟೇಟ್ ಮಾಡ್ತಿದ್ದಾರೆ. ನೋಡಿ, ನಾನು ನೈಟ್ ಟೈಮಲ್ಲಿ ಚಿತ್ರಾನ್ನ ಮೊಸರನ್ನ ತಿನ್ನೋದನ್ನ ಬಿಟ್ಬಿಟ್ಟಿದ್ದೀನಿ. ಇಟ್ಸ್ ಓಕೆ, ಬಿಟ್ಬಿಡಿ. ನಿಮ್ಗೇನು ಇಷ್ಟ ಅಂತ ವೇದಾಂತ ಹತ್ರ ಕೇಳಿ ತಿಳ್ಕೊಂಡಿದ್ದೀನಿ. ಅದಕ್ಕೆ ಇದರಲ್ಲಿ ಅನ್ನ, ಸಾರು, ಹಪ್ಪಳ ಎಲ್ಲ ಇಟ್ಟಿದ್ದೀನಿ. ಹಸ್ಕೊಂಡು ಮಲಗಬೇಡಿ, ಗ್ಯಾಸ್ಟ್ರಿಕ್ ಆಗುತ್ತೆ. ನನ್ನ ಮನೆಯಲ್ಲಿ ನನ್ನನ್ನೇ ಹೊರಗಿನೋಳ್ ತರ ಫೀಲ್ ಮಾಡಿಸ್ತಾ ಇದ್ದಾಳೆ. ಇವಳು ಥರ್ಡ್ ಕ್ಲಾಸ್ ಮಕ್ಕಳು. ನಾಳೆ ಈ ಮನೆಯಿಂದ ಹೊರಗಡೆ ಹೋಗೋಷ್ಟರಲ್ಲಿ ಇವಳ ಮಕ್ಕಳಿಗೆ ಅವಮಾನ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಸುಹಾಸಿನಿನೇ ಅಲ್ಲ. ಐ ವಿಲ್ ಟೇಕ್ ಕೇರ್ ಆಫ್ ಇಟ್ ಅತ್ತೆ. Say water. Yeah. Say water. Good. ನಮ್ದೇ ಮಾತು. ನಿಮ್ದೇ ಕಾಪಿ ರೈಟ್ಸು.
ಅಯ್ಯೋ ಬೇಡ, ಒದ್ದೆ ಆಗುತ್ತೆ. ಪರವಾಗಿಲ್ಲ, ಆಮೇಲೆ ಒಣಗತ್ತೆ. ಯಾಕೆ ಇಷ್ಟು ಕೆಟ್ಟದಾಗ ನಗ್ತಿದ್ದೀರಾ? ಏನಿಲ್ಲ ಅಗ್ರಜ, ನೀನ್ ಎಷ್ಟು ಚೆನ್ನಾಗಿ ಕೈ ತೊಳ್ಕೊಳ್ತಾ ಇದ್ದೆ, ಎಷ್ಟು ಚೆನ್ನಾಗಿ ಕೈ ಒರೆಸ್ಕೊಳ್ತಾ ಇದ್ದೆ ಅನ್ನೋದನ್ನ ನೋಡ್ತಾ ಇದ್ವಿ. ಅದ್ರಲ್ಲಿ ಏನಿದೆ? ಎಲ್ಲರೂ ಕೈ ತೊಳ್ಕೊತಾರೆ, ಎಲ್ಲರೂ ಕೈ ಒರೆಸ್ಕೋತಾರೆ, ಎಲ್ಲರೂ ಕೈ ತೊಳ್ಕೊಳ್ತಾರೆ. ಇದೇನೋ ನಮಗೂ ಹೇಗೆ ಕೈ ತೊಳ್ಕೊ ಅಂತ ಹೇಳ್ಕೊಡೆ. ಹೋಗಿ ಅದಕ್ಕೆ ಏನೇನೋ ಮಾತಾಡ್ತೀರಪ್ಪ ನೀವು. ಹುಡುಗಿರಂದ್ರೆ ಆಗಲ್ಲ ಅಂತಿದ್ದರು ಸೀರೆ ಸರಗದಿ ಕೈ ಒರೆಸ್ಕೊಳ್ಳೋದು ಬಂದ್ಬಿಟ್ರು. ಹುಡುಗಿರಂದ್ರೆ ಆಗಲ್ಲ ಅಂದವನೇ ಅಷ್ಟು ರೊಮ್ಯಾಂಟಿಕ್ ಆಗಿದ್ದಾನೆ. ನೀವು ಇದ್ದೀರಾ? ನಾನು ಯಾರಿಗೂ ಹೋಗಿದ್ರೆ ನಮ್ಮ ಹೆಂಡ್ರು ನಮಗೆ ಬೈತಾಳೆ. ನೀನು ಹಳೆದೆಲ್ಲ ಮರ್ತೋಗಿ. ಆದ್ರೆ ನಮ್ಮ ಹೆಂಡ್ರು ಹಂಗಲ್ಲ ಬಾವ. ವಿಕ್ಕಿ ಅವರೇ, ಬನ್ನಿ ಮೊದಲು ಕೈ ತೊಳ್ಕೊಳ್ಳೋಣ. ವಿಕ್ಕಿ ಅವರೇ, ಕೆಲವು ಚಿಕ್ಕ ಚಿಕ್ಕ ರೊಮ್ಯಾನ್ಸು ನಿಮ್ಗೆ ಇನ್ನೂ ಗೊತ್ತಿಲ್ಲ ಆಗ್ತೀವ್ರೆ. ಒಂದೊಂದಾಗ ಹೇಳ್ಕೊಡ್ತೀನಿ, ಡೋಂಟ್ ವರಿ. ಸುಮ್ಮನೆ ಇರಿ ನೀವು. ಆಗ್ತೀವ್ರೆ ಸೆರ್ಗು, ನಿಮ್ಮ ಹತ್ರ ಕರ್ಚೀಫ್ ಇಲ್ವಾ? ಕೆಲವು ಇದ್ರೂ ಇದೆ ಅಂತ ಹೇಳ್ಕೊಳ್ಬಾರ್ದು. ಕೊಡಿ. ಸೆರಗು ಒದ್ದೆ ಆಗುತ್ತೆ, ಆಮೇಲೆ ಒಣಗುತ್ತೆ. ಆಯ್ತು ತಗೊಳ್ಳಿ.